ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಸ್ಪೀಕರ್ ಹುದ್ದೆಗೆ ಸಂಬಂಧಪಟ್ಟಂತ ಮತ್ತು ಸರ್ಕಾರದ NDA ಸರ್ಕಾರದ ಭವಿಷ್ಯಕ್ಕೆ ಸಂಬಂಧಪಟ್ಟಂತಹ ಬಿಗ್ ನ್ಯೂಸ್. ಸದ್ದಿಲ್ಲದೆ ಮಹತ್ವದ ಬೆಳವಣಿಗೆಯೊಂದಾಗಿದೆ. INDIA ಕೂಟ TDPಗೆ ಸಪೋರ್ಟ್ ಅನ್ನ ಘೋಷಣೆ ಮಾಡಿದ್ದು ಯಾಕೆ? ಸದ್ಯ ಈಗ ಬಿಜೆಪಿ ತನ್ನದೇ ಲೆಕ್ಕಾಚಾರವನ್ನ ಹಾಕೊಳ್ತಿರೋ ಹೊತ್ತಲ್ಲಿ INDIA ಕೂಟ ಪ್ರತಿಪಕ್ಷಗಳು ದಾಳ ಉರುಳಿಸಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೋದಿ, ಅಮಿತ್ ಶಾ, ಬಿಜೆಪಿ ಏನ್ ಅನ್ಕೊಳ್ತಾ ಇರೋದು, ತಾವು ದೊಡ್ಡ ಪಕ್ಷ, ಹಾಗಾಗಿ ಸ್ಪೀಕರ್ ಹುದ್ದೆಯಲ್ಲಿ ಯಾರಿರಬೇಕು ಅನ್ನೋದನ್ನ ತಾವೇ ನಿರ್ಧರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದು ಆಂಧ್ರ ಬಿಜೆಪಿ ಅಧ್ಯಕ್ಷೆ MP ಆಗಿರುವಂತಹ ಪುರಂದೇಶ್ವರಿ ಅಂತ ಒಂದು ಹಂತಕ್ಕೆ ಕಮಲ ಕ್ಯಾಂಪ್ನಲ್ಲಿ ಫೈನಲ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅವರೇ ಸ್ಪೀಕರ್ ಆಗಬೇಕು ಅಂತ, ಅಥವಾ ಇನ್ನೊಂದೆರಡು ಹೆಸರುಗಳು ಕೇಳಿ ಬರ್ತಿವೆ. ಇದರ ನಡುವೆ TDP JDU ಎರಡೂ ಕೂಡ NDA ಸರ್ಕಾರ ರಚನೆ ಮಾಡೋದ್ರಲ್ಲಿ ಮಹತ್ವದ ಪಾತ್ರ ವಹಿಸಿರೋದು. ಇವರಿಲ್ಲದೆ ಈ ಸರ್ಕಾರ ಇಲ್ಲ ಅನ್ನೋ ಮಟ್ಟಿಗೆ ಅವಲಂಬನೆ ಇದೆ. ದೊಡ್ಡ ಪಕ್ಷ ಬಿಜೆಪಿ ಆಗಿದ್ರು 99 ಜೊತೆ ಒಂದು ಸೇರಿದ್ರೆ ತಾನೇ 100, ಆ ಬಲವನ್ನು ಉಳಿಸ್ಕೊಂಡಿದ್ದಾರೆ ಈ ಪಕ್ಷಗಳು. ಸೊ 32 ಶಾರ್ಟೇಜ್ ಆಗಿ ಮಿತ್ರರ ಬಲ ಬಯಸಿದಂತಹ ಬಿಜೆಪಿಗೆ ಇವರಿಬ್ಬರು ಆಧಾರ. ಈಗ TDP ಸ್ಪೀಕರ್ ಹುದ್ದೆ ಮೇಲೆ ಕಣ್ಣಿಟ್ಟಿದೆ. ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಆಗಿರುವಂತಹ TDP ಆ ಹುದ್ದೆ ತನಗೆ ಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡಿದೆ. ಮತ್ತು ಅದೇ ಕಾರಣಕ್ಕೆ ನಾವು ಅರ್ಥ ಮಾಡ್ಕೊಳ್ಬಹುದು, ನೇರವಾಗಿ ಹೇಳದೇ ಇದ್ರು ಕಡಿಮೆ ಖಾತೆಗಳನ್ನ ತಗೊಂಡಿರೋದು, ಒಪ್ಪಿಕೊಂಡಿರೋದು, ಹೆಚ್ಚು ಡಿಮ್ಯಾಂಡ್ ಇಟ್ಟಿಲ್ಲ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಸ್ಪೀಕರ್ ಹುದ್ದೆ ತಮಗೆ ಬೇಕೇ ಬೇಕು ಅನ್ನುವಂಥ ಚಂದ್ರಬಾಬು ನಾಯ್ಡು ಅವರ ಲೆಕ್ಕಾಚಾರ. ಸ್ಪೀಕರ್ ಹುದ್ದೆ ಅನ್ನೋದು ಸರ್ಕಾರದ ಅಳಿವು ಉಳಿವಿನ ಭವಿಷ್ಯವನ್ನ ನಿರ್ಧರಿಸಬಲ್ಲಂತಹ ಜಾಗವೂ ಹೌದು. ಇತಿಹಾಸ ನೋಡಿದ್ವಿ ನಾವು, ಒಂದು ಓಟಲ್ ಏನೇನಾಗಿದೆ ಅಂತ. ಸೊ ಈಗ NDA ಒಳಗಡೆ ಬಹಿರಂಗವಾಗಿ ಸ್ಫೋಟ ಆಗದೆ ಇದ್ರು ಸ್ಪೀಕರ್ ಕುರ್ಚಿಗೆ ಸಂಬಂಧಪಟ್ಟಂತೆ ಒಂದು ಪೈಪೋಟಿ ಅಂತೂ ಇದೆ. INDIA ಬ್ಲಾಕ್ ಇಲ್ಲಿ ಎಂಟ್ರಿ ಕೊಟ್ಟಿರೋದು. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮಿತ್ರ ಪಕ್ಷಗಳಿಗೇನೆ ಸ್ಪೀಕರ್ ಹುದ್ದೆ ಬಿಟ್ಟು ಕೊಡ್ಲೇಬೇಕು, ಅದು ಹೇಗೆ ತಾವು ಉಳಿಸ್ಕೊಳ್ತಾರೆ ನೋಡೇ ಬಿಡ್ತೀವಿ ಅನ್ನೋ ಮಟ್ಟಿಗೆ ಸವಾಲ್ ಹಾಕಿದ್ದು TDPಗೆ. ಇಲ್ಲ JDUಗೆ ಬಿಟ್ಕೊಡಿ, TDP ಬಯಸ್ತಾ ಇದೆ ಸ್ಪೀಕರ್ ಹುದ್ದೆಯನ್ನ, ಹಾಗಾಗಿ ಅವರು ಕ್ಯಾಂಡಿಡೇಟ್ ಹಾಕಿದ್ರೆ ನಾವು INDIA ಎಲ್ಲ ಪಕ್ಷಗಳು TDP ಅಭ್ಯರ್ಥಿಗೆ ಬಲವನ್ನ ತುಂಬ್ತೀವಿ, ಅವ್ರಿಗೆ ಸಪೋರ್ಟ್ ಅನ್ನ ಘೋಷಣೆ ಮಾಡ್ತಿದ್ದೀವಿ ಅಂತ ಬಿಟ್ಟಿದ್ದಾರೆ. ನಿನ್ನೆ ಅಷ್ಟೇ ಉದ್ಧವ್ ಠಾಕ್ರೆ ಶಿವಸೇನೆಯ ಸಂಜಯ್ ರಾವುತ್ ಒಂದು ಮಾತು ಹೇಳ್ತಾರೆ, TDPಗೆ ನಮ್ಮ ಸಪೋರ್ಟ್. ಮತ್ತು ಬಿಜೆಪಿ ಸದಾ ತನ್ನ ಮಿತ್ರ ಪಕ್ಷಗಳಿಗೆ ಮೋಸ ಮಾಡುವಂತಹ ಇತಿಹಾಸವನ್ನ ಹೊಂದಿದೆ. ಎಲ್ಲ ಸರಿಯಾಗಿ ಹೋಗಬೇಕು, ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಂದ್ರೆ ಸ್ಪೀಕರು ಮಿತ್ರ ಪಕ್ಷಗಳ ಕಡೆಯಿಂದನೇ ಆಗಲೇಬೇಕು ಅನ್ನುವ ಸವಾಲನ್ನ ಹಾಕಿದ್ದು ನಾವು ಸಪೋರ್ಟ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದೆ TDP ಬೆನ್ನಿಗೆ ನಿಲ್ಲೋದಕ್ಕೆ. ಇದು ಈಗ ಕುತೂಹಲದ ಘಟ್ಟಕ್ಕೆ ಬಂದು ತಲುಪಿರೋದು. TDPಯ ಬಿಜೆಪಿಯ ಯಾರು ಕೂರ್ತಾರೆ ಸ್ಪೀಕರ್ ಹುದ್ದೆಯಲ್ಲಿ ಅಂತ. ಯಾಕಿದೆಷ್ಟು ಮಹತ್ವ ಅಂದ್ರೆ, ಈಗಾಗಲೇ ನಾನು ಹೇಳಿದ ಹಾಗೆ ಸರ್ಕಾರದ ಅಳಿವು ಉಳಿವಿನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ವಾಜಪೇಯಿ ಅವರ ಗೌರ್ಮೆಂಟ್ 1998 ಇಂದ 1999 ಬಿಜೆಪಿ NDA ಕೋalition ಇತ್ತಲ್ಲ, 19 ಪಕ್ಷಗಳು ಸೇರಿಕೊಂಡು NDA ಸರ್ಕಾರವನ್ನು ರಚನೆ ಮಾಡಿದ್ರು. ಆಗ ಜಯಲಲಿತಾ ಅವರು ತಮ್ಮ ಸಪೋರ್ಟ್ ಅನ್ನ ವಾಪಸ್ ತಗೊಳ್ತಾರೆ AIADMಗೆ. ಆ ಟೈಮಲ್ಲಿ ಸ್ಪೀಕರ್ ಆಗಿದ್ದಿದ್ದು ಯಾರು? TDP. ಇದೇ TDPಯ MP GMC ಬಾಲಯೋಗಿ ಅವರು ಸ್ಪೀಕರ್ ಆಗಿದ್ರು. ಅವ್ರು ಅವತ್ತು ತಗೊಂಡಂತಹ ಒಂದು ನಿರ್ಧಾರ ನೋಡಿ, ಒಡಿಶಾ CM ಆಗಿದ್ದ ಗಿರಿಧರ್ ಗಮಂಗ್ ಆವಾಗಷ್ಟೇ ಅವರು MP ಆಗಿದ್ರು, ಆದ್ರೆ CM ಆಫೀಸಲ್ಲೇ ಇದ್ರು. ಇನ್ನು CM ಆಫೀಸಲ್ಲೇ ಇದ್ರು. ಅವ್ರಿಗೆ ವೋಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಕ್ಕೆ ವಿಶ್ವಾಸಮತ ಸಾಬೀತುಪಡಿಸೋ ಸಂದರ್ಭದಲ್ಲಿ ಅವ್ರಿಗೆ CM ಆಫೀಸನ್ನ ಇನ್ನೂ ಹೋಲ್ಡ್ ಮಾಡಿರುವಂತಹ ಗಿರಿಧರ್ ಗಮಂಗ್ ಅವ್ರಿಗೆ ವೋಟ್ ಹಾಕೋ ಅವಕಾಶ ಕೊಟ್ಬಿಡ್ತಾರೆ. ಒಂದು ವೋಟಲ್ಲಿ ವಾಜಪೇಯಿ ಸರ್ಕಾರ ಬಿದ್ದು ಹೋಗುತ್ತೆ. ಸೊ ಆ ಒಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಸ್ಪೀಕರ್ ಹುದ್ದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಸಮ್ಮಿಶ್ರ ಸರ್ಕಾರ ಮಿತ್ರ ಪಕ್ಷಗಳ ಜೊತೆಗೆ ಅಧಿಕಾರ ಹಿಡಿದಂತಹ ಸಂದರ್ಭದಲ್ಲಿ ಎಷ್ಟು ನಿರ್ಣಾಯಕ ಅನ್ನೋದು. ಸ್ಪೀಕರ್ ಹುದ್ದೆ ಅನ್ನೋದು ಪಕ್ಷಾತೀತ ಸಾಂವಿಧಾನಿಕ ಹುದ್ದೆಯೇ ಆಗಿದ್ರೂ ಕೂಡ ಸಾಮಾನ್ಯವಾಗಿ ಆಡಳಿತ ಪಕ್ಷ ಒಂದು ಯೋಚನೆ ಮಾಡ್ತಾ ಇರತ್ತೆ, ದೊಡ್ಡ ಪಕ್ಷ ನಾಳೆ ಮುಜುಗರಕ್ಕೆ ಅವಕಾಶ ಸೃಷ್ಟಿಯಾಗಬಾರ್ದು, ಪ್ರತಿಪಕ್ಷಗಳು ಸಿಕ್ಕಾಪಟ್ಟೆ ಗಲಾಟೆ ಗಲಭೆ ಮಾಡುವಾಗ ಸಸ್ಪೆನ್ಷನ್ ಮಾಡೋದ್ರಿಂದ ಹಿಡಿದು ಸುಮಾರು ಆಪ್ಷನ್ಸ್ ಇರುತ್ತೆ. ಇದೆಲ್ಲ ಸ್ಪೀಕರ್ ಕೈಯಲ್ಲಿರುತ್ತೆ. ಹಾಗಾಗಿ
ಯಾರಾಗ್ತಾರೆ ಸ್ಪೀಕರ್ ಅನ್ನೋದು ತುಂಬಾ ಮಹತ್ವ ಪಡ್ಕೊಳ್ಳುತ್ತೆ. ಈಗ INDIA ಬ್ಲಾಕ್ ತಗೊಂಡಿರುವ ನಿರ್ಧಾರ, TDPಗೆ ಬಲವನ್ನ ಘೋಷಣೆ ಮಾಡಿರೋದು, ಡೆಪ್ಯೂಟಿ ಸ್ಪೀಕರ್ ಕುರ್ಚಿಯ ಮೇಲೆ ಕಣ್ಣಿಟ್ಟಿರೋದು, ಇದೆಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಯಾವ ದೊಡ್ಡ ಬೆಳವಣಿಗೆ ಆಗತ್ತೆ ಅನ್ನೋ ಕುತೂಹಲಕ್ಕೆ ಕಾರಣ ಆಗಿದೆ. TDP ಮತ್ತಷ್ಟು ಪಟ್ಟು ಬಿಗಿಗೊಳಿಸೋದಕ್ಕೆ ಇದು ಕಾರಣ ಆಗಬಹುದು. JDU ಕಡೆಯಿಂದ ಬಹಿರಂಗವಾಗಂತೂ ಹೇಳಿಕೆ BJPನೇ ಡಿಸೈಡ್ ಮಾಡುತ್ತೆ, ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅಂತ ಬಂದಿದೆ. ಒಳಗೊಳಗೆ ಏನಾಗುತ್ತೆ ಕಾದ್ ನೋಡ್ಬೇಕು. TDPಯ ಮುಂದಿನ ನಡೆಯನ್ನು ಚಂದ್ರಬಾಬು ನಾಯ್ಡು ಅವರು ಯಾವ ಹೆಜ್ಜೆ ಇರಿಸಲಿದ್ದಾರೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.